ಗಾಡಿ ಇದೆ ತೊಗೊಂಬರೋದಾ ಬಿಡಕ್ಕೆ. ಅದೇನೋ ಮೋಸ್ಟ್ಲಿ ಇಂಜಿನು ಅಂತವ್ರೆ, ನೋಡ್ಬೇಕು ನೀವೇ. ಅದು ಸರಕ್ಕಿಲ್ಲಿದೆ ಗಾಡಿ. ನಾನು ಸಿಂಪಲ್ಲಿ ಅದೇ ಇಂಜಿನಿಯರ್ಸ್ ಮೊನ್ನೆ ಒಂದು ಆಯಿಲ್ ಚೇಂಜ್ ಮಾಡ್ಕೊಂಡು ಇದು ಶಾಖೋದ್ರೇಟ್ ನೆಟ್ ಟೈಟ್ ಮಾಡೋಕ್ಕಿಲ್ಲ, ಜ್ಞಾಪಕ ಇದೆಯಾ? ಅದು ತೊಗೊಂಬರ್ಬೇಕು ಅಂದರೆ ಡ್ರಾಯಿಂಗ್ ಮಾಡಬೇಕು, ಇಲ್ಲ ನೀವಾಗ ನೋಡ್ಬಿಟ್ಟು ತರಬೇಕಾಗುತ್ತೆ. ಇಲ್ಲೇ ಸರಕ್ಕಿದೆ ಗಾಡಿ ಹೋಗ್ತೀರಾ? ಸಾರಕ್ಕೆ ಸಿಗ್ನಲ್ಗಿಂತ ಮುಂಚೆನೇ ಇಲ್ಲಿಯಸ್ ನಗರ ಪೆಟ್ರೋಲ್ ಬಂಕ್ ಬರುತ್ತಲ್ಲ, ಅದು ಮೋಸ್ಟ್ಲಿ ಇಂಜಿನು ಅನಿಸುತ್ತೆ ಸರ್. ಇಂಜಿನ್ ಬಂದಿರಬೇಕು. ಮಾಡಿ ರೆಡಿ ಮಾಡಿಕೊಡ್ತೀರಾ? ಅಲ್ಲೇ ತಗೊಂಡ್ರೆ ಅಂದರೆ ಅಪ್ರಾಕ್ಸಿಮೇಟ್ ಎಷ್ಟಾಗೋದು ಇಂಜಿನ್ ಕೆಲಸ ಬಂದರೆ? ವರ್ಣ ಹಾಂ, ಎಷ್ಟಾಗ ಡೀಸೆಲ್ಲು? ಆಯಿತು, ಪರವಾಗಿಲ್ಲ, ನಿಧಾನಕ್ಕೆ ಹೇಳಿ, ಅವಸರ ಇಲ್ಲ. ಹೋಗಿ ಗಾಡಿ ತಂದುಬಿಡ್ತೀರಿ ನೀವೇ ಅಲ್ಲಿ ಹೋಗ್ಬಿಟ್ಟು. ಸ್ಟಾರ್ಟ್ ಆಗುತ್ತಂದೆ ಗಾಡಿ. ಹಾಂ, ಸ್ಟಾರ್ಟ್ ಆಗುತ್ತಂತೆ. ಸರಿ, ನೋಡ್ಬಿಟ್ಟು ಹೇಳಿ ನನಗೆ ಎಷ್ಟಾಗುತ್ತೇನೋ ಅಂತ. ಹಲೋ, ಹಾಂ, 1,00,000 ಇಂಜಿನ್ ಕೆಲಸ ಮಾಡ್ಸೋಕ್ಕೆ. ಅದೇ ರೆಡಿ ಮಾಡೋಕ್ಕೆ 70ರಿಂದ 1,00,000, 70,000 ರೂಪಾಯಿ. 70,000 ರೂಪಾಯಿ ಮೇಲೆ ಆಗುತ್ತೆ ಇಂಜಿನ್ ಮಾಡಬೇಕು ಅಂದರೆ. ಅದಕ್ಕೆ ಯಾವುದನ್ನ ನೀವು ಸಿಗುತ್ತೆ ನಾವು ಕೇಳಿದೆ, ಅದು ನೋಡಿ ಮಾತಾಡ್ಬೇಕು ಸರ್. ಅದರಲ್ಲಿ ನೋಡಬೇಕು, ಗ್ಯಾರಂಟಿ ನನಗೆ ಕೊಡೋಕ್ಕಾಗಲ್ಲ, ವಿಚಾರಿಸ್ಬೇಕು. ಏನೋ ಕೊಟ್ಟರೆ ಗ್ಯಾರಂಟಿ ತಂದು ಹಾಕ್ಬೋದು. ನಾನು ಸಾಯಂಕಾಲ ಫೋನ್ ಮಾಡ್ತೀನಿ ಕಣ. ಈಗ ಮಧ್ಯಾಹ್ನ ಇವಾಗ ಮೆಕ್ಯಾನಿಕ್ಕು ನಿಂಗೆ ಸಿಗೋಲ್ಲ. ಒಂದು ಕೆಲಸ ಮಾಡಿದ, ಶಾಸ್ತ್ರಿನಲ್ಲಿ ಒಬ್ಬ ಇದ್ದಾನೆ, ಅವನ ಹತ್ರ ಮಾತಾಡ್ತೀನಿ, ಅವನೇ ಮಾಡ್ಕೊಡ್ತೀನಿ. ಹಾಂ ಹಾಂ ಹಾಂ, ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಅವನೆಲ್ಲ ಕಣ. ಸ್ವಿಮ್ಮಿಂಗ್ ಪೂಲ್ ಪಕ್ಕ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿಂದ ಅಲ್ಲಿ ಬಿಡಿ, ಅದು ಪೋಸ್ಟ್ ಆಫೀಸ್ ಹಿಂದಗಡೆ. ಅಲ್ಲಿ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ಅಲ್ಲಿ ಹೋಗು. ಅಲ್ಲಿ ಅವನ ಹತ್ರ ಮಾತಾಡ್ತೀನಿ, ಮಾತಾಡ್ಬಿಟ್ಟು ಹೇಳ್ತೀನಿ. ತೊಗೊಂಡೋಗಿ ಕೊಡ್ತೀಯ ಅಲ್ಲೇ ಗಾಡಿನ? ಹೌದು, 2,00,000. ಯಾವ ಮಾಡಲು ಗಾಡಿ ಅಂದೆ ಅದು? ಅದೇ 10 ಅಂತಲೇ ಹೇಳಿದೆ. ವಿಚಾರಿಸ್ಬಿಟ್ಟು ರೇಟ್ ಕರೆಕ್ಟ್ ಇದು. ಬಾಡಿ ಲೈನ್ ಚೆನ್ನಾಗಿದೆ, ಇಂಜಿನ್ ಸ್ವಲ್ಪ ಇಂಜಿನ್ ಹೋಗ್ಬಿಟ್ಟಿದೆ ಅಂತ ಹೇಳಿದ್ ನಾನು. ಇಂಜಿನ್ ಮಾಡಿಸ್ಬೇಕು ಅಂದ. ಬಾಡಿ ಲೈನ್ ಯಾರು? ಅದೇ ಮತ್ತೆ ಒಂದು 50,000ಕ್ಕೆ ಒಂದು 20,000ಕ್ಕೆ ಬಿಚ್ಚಬೇಕಾಗ್ತದೆ. ಒಂದ್ಸರಿ ಮಾಡಿಸಿ ನೀಟಾಗಿ ಮಾಡಿಸ್ಕೊಂಬಿಡಿ. ಅದನ್ನೆಲ್ಲ ಮಾಡ್ತಾರೆ ಕಣ, ಕಡಿಮೆಗೆ ಮಾಡ್ತಾರೆ. ಅದು ವಾರಂಟಿ ಇರಲ್ಲ, ಬೇಗ ಮತ್ತೆ ಬಂದ್ಬಿಟ್ರೆ ಏನು ಮಾಡ್ತೀಯ? ಒಳ್ಳೆ ಕಡೆ ಬಿಟ್ಟು ರೆಡಿ ಮಾಡಿಸಿ. ಅವನೊಬ್ಬ ಇದ್ದ ಕಣ ಚಿಕ್ಕಸಂದ್ರೆ, ಅವ್ನು ನನಗೆ ಒಬ್ಬನೇ ಇರೋದು ನನಗೆ ಆಗಲ್ಲ ಅಂತ. ನಾವು ಒಬ್ಬನೇ ಮೆಕ್ಯಾನಿಕ್ಕು, ನನಗೆ ಆಗಲ್ಲ ಅದು ನಿಲ್ಸೋಕ್ಕೆ ಹತ್ಸೋಕ್ಕೆಲ್ಲ. ನಮ್ಮ ಹುಡುಗ ಇರ್ತಾನೆ ಸರ್ ಜೊತೆಯಲ್ಲಿ, ನಿಧಾನ ಮಾಡಿಕೊಡಿ ಅಂದೆ. ಆಗಲ್ಲ ರೀ, ರಿಸ್ಕ್ ಆಗ್ತದೆ, ತಗೋಬೇಕು. ಇಲ್ಲೊಬ್ಬ ಇದ್ದಾನೆ ಶಾಸ್ತ್ರದಲ್ಲಿ, ಅವನ ಮಾತಾಡ್ಬಿಟ್ಟು ಹೇಳ್ತೀನಿ. ಹಾಂ, ಅವ್ನು ಮಾಡ್ತಾನೆ, ತೊಂದರೆ ಇಲ್ಲ, ತೊಗೊಂಡು ಬಿಡ್ಬೇಕು. ಗಾಡಿ ರೇಟ್ ನಾನು ಕೇಳಿದೆ, ಒಂದ್ಸರಿ ಕೇಳ್ಬಿಟ್ಟು ಇನ್ನೊಂದ್ಸರಿ ಕೇಳ್ಬಿಟ್ಟು ಹೇಳ್ತೀನಿ, ಮಾಡ್ತೀನಿ. ಒಂದು ಸ್ವಲ್ಪ ಮಧ್ಯಾಹ್ನ 3 ಗಂಟೆ ಮಾಡ್ತೀನಿ ಗಾಡಿ ಓಡಿಸ್ತೀನಿ. ಅಂಬೂರ್ ಸರ್, ನಾವು ಎಷ್ಟೊತ್ತು ಬಿಡ್ತೀವಲ್ಲಿ ಮಧ್ಯಾಹ್ನ?